ಹಲೋ ಸ್ನೇಹಿತರೆ, ಗೀತಾ ಜ್ಞಾನ ಯಜ್ಞದ 10ನೇ ಸ್ನೇಹ ಸಮ್ಮೇಳನ ಮೈಸೂರಿನ ಸಚ್ಚಿದಾನಂದಾಶ್ರಮದಲ್ಲಿ ಇತ್ತು. ಇದರಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಸೊ ಹೇಗಿತ್ತು ಅನ್ನೋದನ್ನು ಈ ಒಂದು ಕಾರ್ಯಕ್ರಮ ಹೇಗಿತ್ತು ಅಂತ ನೋಡೋಣ. ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು. ಹೇಗೆಲ್ಲ ಬಂತು, ಯಾರ್ಯಾರೆಲ್ಲ ಏನೇನು ಮಾತಾಡಿದರು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಜ್ಯೋತಿ ಲಕ್ಷ್ಮಿ ಅಕ್ಕ, ನನಗೆ ಲಕ್ಷ್ಮಿ ಅಕ್ಕ ಬಪ್ಪನಾಡು ಇವರ ಅಡಿಯಲ್ಲಿ ಕಲಿತು ಈಗ 530ರಲ್ಲಿ ಮೊದಲನೇ ಬಾರಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಿವಾಸಿ. ನನಗೆ ಈ ಅವಕಾಶವನ್ನು ನೀಡಿದಂಥ ಗೀತಾ ಜ್ಞಾನ ಯಜ್ಞ ಬಳಗಕ್ಕೆ ನನ್ನ ಧನ್ಯವಾದಗಳು. ಹರಿ ಓಂ. मूले स्थितो ब्रह्म दीपमध्ये जनार्दन दीपाग्रे शङ्कर प्रोक्त प्रभाज्योतिर्नमोऽस्तुते आत्मज्योतिप्रदीप्ताय ब्रह्मज्योतिर्नमोऽस्तुते ब्रह्मज्योतिप्रदीप्ताय गुरुज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दन। गंगा माता की, सनातन हिंदू धर्म की, भारत माता की। वसुदेव सुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं रत्नाकराद्धौतपदां हिमालयकिरीटिनीं ब्रह्मराजर्षिरत्नाढ्यां वन्दे भारतमाता। ನಡೆಸಿಕೊಂಡು ಹೋಗುವ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಭಗವದ್ಗೀತೆ ಹೇಳಿದ ಹಾಗೆ ಪ್ಯಾಂಡಮಿಕ್ ಟೈಮ್, ಆ ಕೊರೋನಾ ಟೈಮ್ ಅಂತ ನಾವೇನು ಹೇಳ್ತೀವಿ, ನಮ್ಮಲ್ಲಿ ಅನೇಕರಲ್ಲಿ ಅದೊಂದು ಟರ್ನಿಂಗ್ ಪಾಯಿಂಟ್. ಹೌದಾ? ನಮ್ಮ ಎಲ್ಲರ ಜೀವನದಲ್ಲಿ ಮನೆಯಿಂದ ಹಿಡಿದು ಸಂಘ ಸಂಸ್ಥೆಗಳವರೆಗೂ ನಾವೆಲ್ಲರಲ್ಲೂ ಬಹಳಷ್ಟು ಬದಲಾವಣೆಗಳಾಗಿದೆ. ಆದರೆ ನಮ್ಮ ಅಧ್ಯರಾದಂತಹ ಸುಬ್ರಹ್ಮಣ್ಯ ನಂದೋಡಿ ಅವರು ಕೇವಲ ಅವರ ಮನೆಯ ಬದಲಾವಣೆ ಬಗ್ಗೆ ಯೋಚನೆ ಮಾಡಲಿಲ್ಲ. ಎಲ್ಲರಲ್ಲೂ ಈ ಗೀತೆಯ ಒಂದು ಸಂದೇಶದಿಂದ ಒಳ್ಳೆಯ ಬದಲಾವಣೆ, ಒಳ್ಳೆಯ ಪರಿವರ್ತನೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ನಾವೆಲ್ಲ ವರದಿ ಕೇಳ್ಕೊಂಡಿದ್ದೀವಿ. ಸಾವಿರಾರು ಜನಕ್ಕೆ ಗೀತೆಯ ಪಾಠ ತಲುಪಿದೆ. ನಾವೆಲ್ಲರೂ ಅನೇಕರು ಶಿಕ್ಷಕರು ಸಹ ಆಗಿದ್ದೀವಿ. ಆರಂಭದಲ್ಲಿ ಈ ಭಗವದ್ಗೀತೆ ಬಂದಂತಹ ಸನ್ನಿವೇಶ ನಾವು ಜ್ಞಾಪಿಸ್ಕೊಂಡ್ರೆ ಎಲ್ಲಿ ಬಂತು? ಇದು ಯುದ್ಧದ ಸನ್ನಿವೇಶದಲ್ಲಿ. ಸೊ ಒಂದೇ ಸರ್ತಿ ಭಗವದ್ಗೀತೆಯನ್ನ ಎಷ್ಟು ಜನ ಕೇಳಿಸ್ಕೊಂಡ್ರು? ಮಾಡ್ಕೊಂಡು ಕೆಲಸ ಮಾಡ್ತಿರುವಂತಹ ಎಲ್ಲ ಕಾರ್ಯಕರ್ತರು. ಸುಬ್ರಾಯ ನಂದೋಡಿಯವರ ಅನೇಕ ವರ್ಷಗಳಿಂದ ನನ್ನ ಸಂಘದ ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡ್ತಾ ಇರ್ತೀನಿ, ನೋಡಿದ್ದೀನಿ. ಒಂದು ಅವರ ನಗು ನೋಡಿದಾಗ ನನಗೆ ಭಗವದ್ಗೀತೆಯಲ್ಲಿ ಕೃಷ್ಣನ ಬಗ್ಗೆ ಹೇಳ್ತಾರೆ, ಪ್ರಹಸನ್ ಇವ ಭಾರತ ಅಂತ. ಅಂದ್ರೆ ಒಂದು ಮಗುಳ್ನಾಗೆ ಅದು ಯುದ್ಧದ ಮಧ್ಯೆ ಇದ್ರೂ ಕೂಡ ಒಂದು ನಗು ಇರುತ್ತೆ ಕೃಷ್ಣನಲ್ಲಿ. ಆ ರೀತಿ ಒಂದು ನಗು ಅವರಲ್ಲಿ ಕಾಣಬಹುದು. ಮತ್ತೆ ಕೇವಲ 5 ವರ್ಷಗಳಲ್ಲಿ ಈ ಒಂದು ಗಾತ್ರಕ್ಕೆ ಈ ಒಂದು ಆಂದೋಲನ ಅಂತ ಹೇಳ್ಬೋದು. ಇದೊಂದು ಸಂಸ್ಥೆ ಇಲ್ಲ, ಇದೊಂದು ಆಂದೋಲನ. ಇದು ಬೆಳಿಲಿಕ್ಕೆ ಕಾರಣ ಅಂತಂದ್ರೆ ಅವರ ಜೀವನದ ಒಂದು ತಪಸ್ಸು. ಇದೇನೋ ಒಂದು ಸ್ಟ್ರಾಟಜಿಯಿಂದ ಬೆಳೀತಿರುವಂಥದ್ದಲ್ಲ. ಯಾಕೆ ಯಾವುದೇ ಒಂದು ಕೆಲಸ ಬೆಳಿಬೇಕಾದ್ರೆ ಅದ್ರ ಹಿಂದೆ ಇರುವಂತವ್ರ ಜೀವನದಲ್ಲಿ ಎಷ್ಟು ತಪಸ್ಸಿದೆ ಅನ್ನೋದು ಮುಖ್ಯ. ನೋಡಿದ್ರಲ್ಲ ಸ್ನೇಹಿತರೆ, ಕಾರ್ಯಕ್ರಮ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಸ್ನೇಹಿತರೊಂದಿಗೆ ಕೆಲವೊಂದು ಫೋಟೋನು ಕೂಡ ಹಂಚ್ಕೊಂಡಿದ್ದೀನಿ. ಧನ್ಯವಾದಗಳು.